ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಮೇಲೆ ಇಷ್ಟ ಇದೆ, ಆದರೆ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ, ನಿಮಗೇನು ಹೇಳ್ತಾ ಇಲ್ಲ, ನೀವು ಕನ್ಫ್ಯೂಷನಲ್ಲಿದ್ದೀರಾ. ಕ್ಯಾಂಡಲ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಆ ವ್ಯಕ್ತಿ ಬಗ್ಗೆ. ಈಗ ಅವರ ಎನರ್ಜಿ ನೋಡೋಣ. ಇಲ್ಲೇನೋ ಒಂದು ಮಿಸ್ಟೀರಿಯಸ್, ಅಂದರೆ ನಿಮ್ಗೆ ಯಾವುದೇ ಕ್ಲೂ ಕೊಡ್ತಾ ಇಲ್ಲ. ಬಾಟಮ್ನಲ್ಲಿ ಟವರ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ತುಂಬ ಅಪ್ಸೆಟ್ ಆಗಿದ್ದೀರಾ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಹಾಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿನ ಬಿಟ್ಕೊಡೋ ಮನಸ್ಸಿಲ್ಲ, ಮರೆಯೋಕ್ಕೂ ಆಗ್ತಾ ಇಲ್ಲ. ಯಾಕೆಂದರೆ ಅವರೊಂದು ಮಿಸ್ಟೀರಿಯಸ್ ಪರ್ಸನ್ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ ಅಂತ ನಿಮ್ಗೆ ಅನಿಸುತ್ತೆ. ನಿಮ್ಮ ಮೇಲೆ ಏನೋ ಫೀಲಿಂಗ್ಸ್ ಇದೆ. ಯಾವುದೋ ಜನ್ಮದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ, ತುಂಬ ದಿನದಿಂದ ಪರಿಚಯ ಇದೆ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಯಾಕೋ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ನಿಮ್ಮ ಹಿಂದೆ ಆಗಾಗ ಸುತ್ತೋದು, ನಿಮ್ಮನ್ನು ಇಂಪ್ರೆಸ್ ಮಾಡೋದಿದೆ. ಈ ಕನೆಕ್ಷನ್ನಲ್ಲಿ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ. ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರೋ ಹಾಗೆ ಅವ್ರಿಗೂ ಅನ್ನಿಸ್ತಾ ಇದೆ. ಇಷ್ಟ ಇದೆ, ಆದರೆ ಮಾತು ಕೊಡೋಕ್ಕಾಗ್ತಾ ಇಲ್ಲ. ಅದರ ಹಿಂದೆ ಏನೋ ಕಾರಣಗಳಿದೆ. ಆದರೆ ನೀವು, ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಏನೋ ಸಂತೋಷ ಕೊಡುತ್ತೆ, ಪಾಸಿಟಿವ್ ಫೀಲ್ ಆಗುತ್ತೆ. ಹಾಗಿರೋದ್ರಿಂದ ಆದಷ್ಟು ನಿಮ್ಮನ್ನು ಭೇಟಿ ಮಾಡೋಕ್ಕೆ ನೋಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನೋಡ್ತಾರೆ. ನಿಮ್ಮನ್ನು ಕಳ್ಕೊಳ್ಳೋಕೆ ಅವ್ರಿಗೂ ಇಷ್ಟ ಇಲ್ಲ. ಇವೆಲ್ಲ ಡೆವಲಪ್ಮೆಂಟ್ಸಿಂದ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಈ ವ್ಯಕ್ತಿ ಯಾಕೆ ಹೀಗೆ ಹಾಗನ್ನಿಸ್ತಾ ಇದೆ ನಿಮಗೆ. ಅವ್ರ ಜೀವನದ ಬಗ್ಗೆನೂ ಅವ್ರೇನೂ ಹೇಳ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ಇಷ್ಟ ಇದೆ ಅನ್ನೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ, ಅವ್ರ ಕೇರಿಂಗ್ ಭಾವನೆಯಿಂದ ನಿಮ್ಗೆ ಅನಿಸುತ್ತೆ. ಆದರೆ ಅವ್ರೇನೂ ಮಾತಾಡೋಲ್ಲ, ಮುಂದೇನು ಅನ್ನೋದು ಹೇಳಲ್ಲ. ಅವರೂ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಆಗ ಎಷ್ಟೋ ಸರಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ. ನೀವಾಗಿ ಕಾಲ್ ಮಾಡಿದ್ರೂ ಕಾಲ್ ರಿಸೀವ್ ಮಾಡಲ್ಲ. ಇವೆಲ್ಲದರಿಂದ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಏನೋ ರಿಗ್ರೆಟ್ಸ್ ಇದೆ. ಯಾಕೆ ನನಗೆ ಈ ವ್ಯಕ್ತಿ ಭೇಟಿಯಾದರು, ಇದ್ರ ಹಿಂದೆ ಏನಿದೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಲೈಫಲ್ಲಿ ಮುಂದೆ ಹೋಗೋಕ್ಕೂ ಆಗದೆ, ಅಥವಾ ಏನೋ ಡಿಸಿಷನ್ ತಗೊಳ್ಳೋಕ್ಕೂ ಆಗದೆ ಯಾವುದೋ ಭಾವನೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ. ಅದನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಮೌನವಾಗಿರೋದು ನಿಮ್ಗೊಂದು ಒಗಟಾಗಿದೆ. ಇಲ್ಲೊಂದು ಹೆವಿ ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಇವತ್ತಲ್ಲ ನಾಳೆ ಹೇಳ್ತಾರೆ, ಕಾಯ್ತಾ ಇರೋದಿದೆ. ಎಷ್ಟೋ ಸರಿ ನನಗೇನಾಗಿದೆ, ನಾನು ಯಾಕೆ ಈ ವ್ಯಕ್ತಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ, ನನ್ನ ಜೀವನದಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದೆ. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ನನ್ನ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿದೆ. ನನಗೆ ಯಾಕೆ ಇದೆಲ್ಲ ಬೇಕು ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡೋದಿದೆ. ಆದರೆ ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಎಷ್ಟೋ ಸರಿ ನೀವು ಅವರನ್ನು ಪ್ರಶ್ನೆ ಮಾಡಿರೋದಿದೆ, ಆದರೆ ಅವರು ಏನೂ ಹೇಳ್ತಾ ಇಲ್ಲ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಸಹಾಯ ಮಾಡಿ. ಇಲ್ಲೇನೋ ಸ್ಟಕ್ ಎನರ್ಜಿ ಬರ್ತಾ ಇದೆ. ಯಾರೋ ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿನ ಮನಸ್ಸಲ್ಲಿ ನೆನೆಸ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ಈ ವ್ಯಕ್ತಿ ನಿಮಗೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಸಂಬಂಧದಲ್ಲಿ ಅಂಥ ಡೆವಲಪ್ಮೆಂಟ್ಸ್ ಇಲ್ಲ, ಮುಗ್ದು ಹೋಗ್ತಾನೂ ಇಲ್ಲ. ಇವ್ರ ಜೊತೆ ಏನೋ ಇಮೋಷ್ನಲ್ ಭಾವನೆಗಳ ಜೊತೆ ಸಿಕ್ಕಾಕ್ಕೊಂಡಿದ್ದೀರಾ. ಇದೊಂದು ಸೈಲೆಂಟ್ ಲವ್ ಸ್ಟೋರಿ ಥರ ಕಾಣ್ತಾ ಇದೆ. ಇಲ್ಲಿ ಅಂಥ ಮಾತುಗಳಿಲ್ಲ, ಪ್ರಾಮಿಸ್ಗಳಿಲ್ಲ. ಮೌನವಾಗಿ ಒಬ್ರನ್ನೊಬ್ರನ್ನ ಇಷ್ಟಪಡ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮನ್ನು ಸಾಕಷ್ಟು ಕನ್ಫ್ಯೂಷನಲ್ಲಿಟ್ಟಿದ್ದಾರೆ. ನಿಮಗೆ ಮಾತ್ರ ಇಲ್ಲ, ಈ ವ್ಯಕ್ತಿ ನನ್ನ ಮೇಲೆ ಮನಸ್ಸಾಗೋ ಹಾಗೆ ಮಾಡಲೇಬೇಕು ಅನ್ನೋ ಹಠ ಕಾಣ್ತಿದೆ.
ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಬಿಟ್ಬಿಡೋಕೆ ಈಗೋ ಕಾಣ್ತಾ ಇದೆ. ನಿಮ್ಮ ಯಾವುದೇ ಪ್ರಯತ್ನಗಳು ಕೆಲಸ ಮಾಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ, ಆದರೆ ಒಳ್ಳೆಯ ಸಮಯದಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಇವರೊಂದು ಅಟ್ರ್ಯಾಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ, ಹಾಗೆ ಇಂಟೆಲಿಜೆಂಟ್ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ನೀವು ಇವ್ರ ಸಹವಾಸನೇ ಬೇಡ, ನನ್ನ ಪಾಡಿಗೆ ನಾನು ಇರಬೇಕು ಅನ್ಕೋತೀರಾ. ಯಾಕೋ ಆಗ್ತಾ ಇಲ್ಲ. ಆ ವ್ಯಕ್ತಿ ನಿಮ್ಮ ಮುಂದೆ ಬಂದಾಗ ಮತ್ತೆ ಅದೇ ಭಾವನೆಗಳು. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ ಅನ್ನಿಸ್ತಾ ಇದೆ. ಇದರಿಂದ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಫಿಷಿಯನ್ಸಿ ಕಡಿಮೆ ಆಗಿದೆ, ಹಾಗೆ ಮರವು ಕೂಡ ಜಾಸ್ತಿ ಆಗಿದೆ. ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಆಚೆ ಬರಬೇಕು. ನನಗೇನಾಗಿದೆ ಹಾಗೆ ಎಷ್ಟೋ ಸರಿ ನೀವು ಅಂದ್ಕೊಂಡಿರೋದಿದೆ. ಈಗ ಅವರೇ ಎನರ್ಜಿ ನೋಡೋಣ. ನೀವು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಹಾಗೆ ನೋಡೋಣ. ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಷ್ಟ ಇಲ್ಲದೆ ಇದ್ದರೆ ಅವರು ನಿಮ್ಮನ್ನು ಅಷ್ಟೊಂದು ಕೇರ್ ಮಾಡೋದು ಇಲ್ಲ. ಇಷ್ಟ ಇರೋದ್ರಿಂದಾನೇ ನಿಮ್ಮನ್ನು ಇಂಪ್ರೆಸ್ ಮಾಡ್ತಾರೆ. ಆಗಾಗ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾರೆ, ನಿಮ್ಮಲ್ಲಿ ಭಾವನೆ ಬರೋ ಹಾಗೆ ಮಾತಾಡ್ತಾರೆ. ನೀವು ಅವರಿಂದ ದೂರ ಹೋಗೋದು ಅವ್ರಿಗೂ ಇಷ್ಟ ಇಲ್ಲ. ಇವರೇನೋ ಒಂಥರ ಮಿಸ್ಟೀರಿಯಸ್ ಸೈಲೆಂಟ್ ಪರ್ಸನ್ ಅನಿಸುತ್ತೆ. ತಮ್ಮ ಭಾವನೆಗಳನ್ನ ಏನೂ ಬಿಟ್ಕೊಡಲ್ಲ, ಏನೂ ಹೇಳಲ್ಲ. ನಿಮ್ಮನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ನೀವು ಅವ್ರಿಗೆ ಫಿದಾ ಆಗಿದ್ದೀರಾ ಅನ್ನೋದು ಗೊತ್ತಿದೆ. ಬೇಕಂತ ಆನ್ ಆ್ಯಂಡ್ ಆಫ್ ಆಗ್ತಾರೆ. ಸಿಕ್ಕಿದಾಗ ಮಾತ್ರ ಶುಗರ್ ಕೋಟೆಡ್ ಮಾತುಗಳಿರುತ್ತೆ. ನಿಮ್ಮನ್ನು ತುಂಬ ಕೇರ್ ಮಾಡೋದಿದೆ, ನಿಮ್ಮನ್ನು ತುಂಬ ವಿಚಾರಿಸೋದಿದೆ. ನೀವು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ರೆ ಮತ್ತೆ ಸಿಗ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಮಾತಾಡ್ತೀನಿ ಅಂತ ಹೇಳಿ ಮಾಯಾಗೋದಿದೆ. ನಿಮಗೆ ಇವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಇವರ ಡೀಪ್ ಎನರ್ಜಿ ನೋಡಿದಾಗ ಇವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಇದೆ. ಆದರೆ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಇದರಿಂದ ನಿಮ್ಮಿಂದ ಆಗಾಗ ಕಣ್ತಪ್ಪಿಸಿ ಓಡಾಡ್ತಾರೆ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗೆ ಅನಿಸಿದ್ರೂ ಅವ್ರಿಗೆ ಏನೋ ಮಾತು ಕೊಡಲಾರ್ದಂಥ ಸ್ಥಿತಿನಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಹೂವು ಅರಳೋಕೆ ಮುಂಚೆ ಮುದುರು ಹೋದಾಗ ಅನಿಸುತ್ತೆ ಅವ್ರಿಗೆ. ಮನಸ್ಸಲ್ಲಿ ಏನೋ ಒಂಥರ ರಿಗ್ರೆಟ್ಸ್ ಇದೆ. ಮೊದಲೇ ನೀವು ಸಿಕ್ಕಿದ್ರೆ ಏನಾದರೂ ಹೇಳ್ಬೋದಿತ್ತು, ಇದು ಹೀಗಾಗಿದ್ರೆ ಹಾಗಾಗಿದ್ರೆ, ಆ ಥರ ಏನೇನೋ ಭಾವನೆಗಳಿದೆ ಅವ್ರ ಹತ್ರ. ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ, ನಿಮ್ಗೆ ಯಾವುದೂ ಮಾತು ಕೊಡೋಕ್ಕಾಗ್ತಾ ಇಲ್ಲ. ಆದರೆ ನೀವು ನಿಮ್ಮ ಮಾತುಗಳು ಅವ್ರಿಗೇನೋ ಅಟ್ರ್ಯಾಕ್ಟ್ ಮಾಡಿದೆ. ಆಗಾಗ ಮಾತಾಡಿಸ್ಬೇಕು ಅನಿಸುತ್ತೆ, ಆಗಾಗ ನಿಮ್ಮನ್ನು ನೋಡಬೇಕು ಅಂತ ಅನಿಸುತ್ತೆ. ಆದರೆ ಅದರ ಹಿಂದೆ ಏನೋ ಸೈಲೆಂಟ್ ಫೀಲಿಂಗ್ಸ್ ಇದೆ, ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ. ಆದ್ದರಿಂದ ಹೆಚ್ಚು ಮಾತಾಡೋಲ್ಲ, ಸೈಲೆಂಟಾಗಿರ್ತಾರೆ. ಆದರೆ ನಿಮ್ಮನ್ನು ಖುಷಿಯಾಗಿಡೋ ಪ್ರಯತ್ನಗಳು ಮಾತ್ರ ಮಾಡ್ತಾರೆ. ಒಂದೊಂದು ಸರಿ ನೀವು ಅವ್ರಿಗೆ ಸ್ಪೇಸ್ ಅಥವಾ ಟೈಮ್ ಕೊಡಬೇಕಾಗುತ್ತೆ. ಅವರನ್ನು ಅತಿಯಾಗಿ ಚೇಸ್ ಮಾಡೋ ಬದಲು ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡಿ. ಕೆಲವು ಸರಿ ಅದೃಷ್ಟ ಇದ್ದರೆ ಅದು ತಾನಾಗಿ ಹುಡ್ಕೊಂಡು ಬರುತ್ತೆ. ಯಾವಾಗ ನಾವು ಯಾವುದನ್ನಾದ್ರೂ ಚೇಸ್ ಮಾಡ್ತೀವೋ ಅದು ದೂರ ಓಡ್ತಾನೇ ಇರುತ್ತೆ. ಹಾಗೆ ನಂಗೆ ಇಲ್ಲಿ ಅನ್ನಿಸ್ತಾ ಇದೆ, ಈ ನಡುವೆ ಯಾಕೋ ತುಂಬ ದಿನದಿಂದ ನಿಮ್ಮ ಕಡೆ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ನಿಮ್ಮನ್ನು ಮರೆಯೋ ಪ್ರಯತ್ನ ಮಾಡ್ತಾ ಇರಬಹುದು, ಹಾಗೂ ಇದೆ. ಒಂದು ಇಲ್ಲಿ ಕೆಲವರಿಗೆ ಮದುವೆ ಆಗಿರಬಹುದು, ಅಥವಾ ಏನೋ ಇಬ್ಬರಲ್ಲಿ ಡಿಫ್ರೆನ್ಸಸ್ ಇರಬಹುದು, ಮನೆಯಲ್ಲಿ ಒಪ್ತಾ ಇಲ್ಲದೆ ಇರಬಹುದು. ಆದರೆ ಯಾಕೋ ಏನೋ ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಷ್ಟ ಆಗಿದೆ. ಏನೋ ನಿಮ್ಮನ್ನು ನೋಡಿ ಅಥವಾ ಮಾತಾಡಿಸಿ ಸಂತೋಷ ಪಟ್ಕೋತಾರೆ. ಆದರೆ ನಿಮ್ಮ ಜೊತೆ ಜೀವನ ಮಾಡಬೇಕು, ಕೊನೆ ತನಕ ಇರಬೇಕು, ಅದ್ರ ಬಗ್ಗೆ ನೆನೆಸ್ಕೋತಾ ಇಲ್ಲ ಅವರು. ಯಾಕೆಂದರೆ ಅಲ್ಲೇನೋ ಅಡೆತಡೆಗಳಿದೆ ಅನಿಸುತ್ತೆ. ಒಂದೊಂದು ಸರಿ ನಾವು ಜೀವನದಲ್ಲಿ ತುಂಬ ಮುಂದೆ ಬಂದ್ಬಿಟ್ಟಿರ್ತೀವಿ, ಮಧ್ಯದಲ್ಲಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಅಲ್ಲಿ ಮುಂದುವರಿಯೋಕ್ಕಾಗಲ್ಲ ಅಥವಾ ಆ ವ್ಯಕ್ತಿನ ಬಿಡೋಕ್ಕೂ ಆಗಲ್ಲ. ಆ ಒಂದು ಅಟ್ರಾಕ್ಷನ್ ಬೆಳೆದು ಬಿಡುತ್ತೆ, ಮನಸ್ಸು ಡಿಸ್ಟರ್ಬ್ ಆಗುತ್ತೆ, ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯಲ್ಲ. ಇವೆಲ್ಲದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಇದನ್ನು ಅದೃಷ್ಟ ಅಂತೀರಾ ಅಥವಾ ಡೆಸ್ಟಿನಿ ಅಂತೀರಾ? ಮುಂದೆ ನಿಮ್ಮ ಡೆಸ್ಟಿನಿನಲ್ಲಿ ಆ ವ್ಯಕ್ತಿ ಬರೋದಿದೆಯಾ? ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಇವ್ರಿಗೆ? ಹಾಗೆ ಏಂಜಲ್ಸ್ನ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಕೆಲವು ಮೆಸೇಜ್ಗಳು ನೋಡೋಣ. ಏನು ಗೈಡೆನ್ಸ್ ಕೊಡ್ತಾರೆ, ಏನು ಮೆಸೇಜ್ಗಳಿದೆ? ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ? ಮುಂದೆ ಒಂದಿನ ಏನಾದರೂ ಹೇಳ್ಬೋದಾ? ಹಾಗೇನೂ ಕೇಳೋಣ. ಇಲ್ಲಿ ಮೂನ್ ಎನರ್ಜಿ ಇದೆ, ಹಾಗಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ. ಬಿಲೀವ್ ಇನ್ ದಿ ಮ್ಯಾಜಿಕ್ ಅಂತ ಬರ್ತಾ ಇದೆ. ಸ್ವಲ್ಪ ದಿನ ಈ ಪರಿಸ್ಥಿತಿ ಮುಂದುವರಿಯುತ್ತೆ.
ಹಾಗಿರೋದ್ರಿಂದ ನೀವು ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ಫೈಂಡ್ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಮೂನ್ ಎನರ್ಜಿ ಇರೋದ್ರಿಂದ ಈ ಕನೆಕ್ಷನಲ್ಲಿ ಇಬ್ರಿಗೂ ಮಾನಸಿಕವಾಗಿ ಅಂಥ ನೆಮ್ಮದಿ ಇರೋಲ್ಲ. ಇಬ್ಬರು ಆಗಾಗ ದೂರ ಆಗ್ತಾ ಇರ್ತೀರ. ಆ ಸ್ಪೇಸಲ್ಲಿ ಒಬ್ರನ್ನೊಬ್ರು ಮರೆಯೋಕ್ಕಾಗಲ್ಲ. ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಮಾತಾಡಿಸ್ಬೇಕು ಅನ್ನೋ ಆಸೆ ಕಾಣ್ತಾ ಇರುತ್ತೆ. ಆದರೆ ಬಿಲೀವ್ ಇನ್ ದಿ ಮ್ಯಾಜಿಕ್ ಅನ್ನೋದು ಬರ್ತಾ ಇದೆ. ಕೆಲವು ಆಸೆಗಳನ್ನ ನಾವು ಚೇಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಒನ್ ಡೇ ಮ್ಯಾಜಿಕ್ ವಿಲ್ ಹ್ಯಾಪನ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.